ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ 12ರಲ್ಲಿ ನಡೆದ ಒಂದು ಬೃಹತ್ ಕಾಂಟ್ರವರ್ಸಿ ಬಗ್ಗೆ ಮಾತನಾಡೋಣ. ಗಿಲ್ಲಿ, ತ್ರಿವಿಕ್ರಮ್ ಮತ್ತು ಅತಿಥಿಗಳ ನಡುವೆ ನಡೆದ ಮೊಟ್ಟೆ ಪ್ಲೇಟ್ ಗಲಾಟೆ ಏನು, ಏಕೆ ಕೆಲ ಭಾಗಗಳನ್ನು ಎಪಿಸೋಡ್ನಿಂದ ಕಟ್ ಮಾಡಲಾಗಿದೆ, ಎಲ್ಲವನ್ನೂ ಇಲ್ಲಿ ಡೀಟೇಲ್ನಲ್ಲಿ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಬಿಬಿ ಪ್ಯಾಲೇಸ್ ಟಾಸ್ಕ್ ಮುಗಿದ ಮೇಲೆ ಗಿಲ್ಲಿ ನಟ ಮತ್ತು ಅತಿಥಿಗಳ ನಡುವೆ ಊಟ ಪ್ಲೇಟ್ ಮೊಟ್ಟೆ ವಿಚಾರದಲ್ಲಿ ದೊಡ್ಡ ಜಟಾಪಟಿ ಶುರುವಾಯಿತು. ಪ್ಲೇಟ್ ಬಗ್ಗೆ ಗಿಲ್ಲಿ ನಟ ಕಾಲೆಳೆದದ್ದು ಸಂಚಿಕೆಯಲ್ಲಿ ತೋರಿಸಲಾಯಿತು. ಆದರೆ ಅದಕ್ಕೂ ಮುನ್ನ ನಡೆದ ಮೊಟ್ಟೆ ಮ್ಯಾಟರ್ ಏಕೆ ತೋರಿಸಲಿಲ್ಲ? ಇದು ವೀಕ್ಷಕರು ಕೇಳುತ್ತಿರುವ ದೊಡ್ಡ ಪ್ರಶ್ನೆ. ತ್ರಿವಿಕ್ರಮ್ ಗಿಲ್ಲಿಗೆ ಮೊಟ್ಟೆ ವಿಷಯದಲ್ಲಿ ತೀವ್ರ ಟಾಂಗ್ ಕೊಟ್ಟಿರುವ ವಿಡಿಯೋ ಲೈವ್ನಲ್ಲಿದೆ. ಆದರೆ ಅದು ಸಂಪೂರ್ಣವಾಗಿ ಎಪಿಸೋಡ್ನಿಂದ ಕಟ್ ಮಾಡಲಾಗಿದೆ. ಅದನ್ನು ಕಂಡು ನೆಟ್ಟಿಗರು ಯಾಕೆ ಕಟ್ ಮಾಡಿದರು ಎಂದು ಪ್ರಶ್ನಿಸುತ್ತಿದ್ದಾರೆ. ಟಾಸ್ಕ್ ಮುಗಿದರೂ ಗಿಲ್ಲಿ, ಮಂಜು, ತ್ರಿವಿಕ್ರಮ್ ನಡುವೆ ಮಾತಿನ ಚಕಮಕ ಮುಂದುವರಿಯಿತು. ಗಿಲ್ಲಿ ನಟ ಕೊನೆಯಲ್ಲಿ ತಪ್ಪಾಗಿದೆ ಅಣ್ಣ ಎಂದು ಕ್ಷಮೆ ಕೇಳಿದರು. ಆದರೆ ವೀಕ್ಷಕರ ಅಭಿಪ್ರಾಯ ಹೀಗಿದೆ: ಗಿಲ್ಲಿ ಮಾಡಿದ ಸಣ್ಣ ಕಾಮಿಡಿ ತಗೊಳ್ಳಿಲ್ಲ, ಆದರೆ ಅತಿಥಿಗಳು ಗಿಲ್ಲಿಗೆ ಮಾಡಿದ ಟಾರ್ಚರ್ ತೋರಿಸಲಿಲ್ಲ. ಮೊಟ್ಟೆ ಬಗ್ಗೆ ತ್ರಿವಿಕ್ರಮ್ ಮಾಡಿದ ಮಾತು ತೋರಿಸದದ್ದು ಯಾಕೆ? ವೀಕ್ಷಕರು ಈಗ ಸಂಪೂರ್ಣವಾಗಿ ಬಿಗ್ ಬಾಸ್ ಎಡಿಟಿಂಗ್ ಮೇಲೂ ಪ್ರಶ್ನೆ ಮಾಡುತ್ತಿದ್ದಾರೆ. ಎಲ್ಲರೂ ಹೇಳುತ್ತಿರುವುದು ಒಂದೇ: ಈ ಗಲಾಟೆಯಲ್ಲಿ ಯಾರು ಸರಿ ಯಾರು ತಪ್ಪು? ಇದಕ್ಕೆ ಕಿಚ್ಚ ಸುದೀಪ್ ವಾರ್ನಲ್ಲಿ ಸ್ಪಷ್ಟ ಉತ್ತರ ಕೊಡ್ತಾರಾ? ನೋಡೋಣ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಮತ್ತು ಅನಾಲಿಸಿಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರೆತುಕೋಬೇಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.